ಈಗ ನಾವು ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆ ಅಂತ ಏನಾದರೂ ಸಂದೇಹ ಇದ್ದರೆ ಅದನ್ನು ಯಾವ ರೀತಿಯಾಗಿ ನಾವು ಪತ್ತೆ ಹಚ್ತೀವಿ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಯಾವುದೇ ಒಂದು ರೋಗ ಲಕ್ಷಣ ಇಟ್ಕೊಂಡು ಒಬ್ಬ ವ್ಯಕ್ತಿ ನಮ್ಮ ಹತ್ರ ಬಂದಾಗ ಅದು ಪ್ರಾಸ್ಟೇಟ್ ಕ್ಯಾನ್ಸರ್ ಇರಬಹುದಾ ಅನ್ನೋವಂತಹ ಒಂದು ಸಂದೇಹ ನಮಗಿದ್ದರೆ ಇಂತಹ ವ್ಯಕ್ತಿಗಳನ್ನು ನಾವು ಪರಿಶೀಲಿಸ್ತೀವಿ. ಮೊದಲಿಗೆ ಪರಿಶೀಲನೆಯಲ್ಲಿ ಸಣ್ಣ ಸಣ್ಣ ಎಕ್ಸಾಮಿನೇಷನ್ ಮಾಡ್ತೀವಿ. ಪ್ರಾಸ್ಟೇಟ್ ಗ್ಲ್ಯಾಂಡನ್ನು ನಾವು ಸುಲಭವಾಗಿ ಎಕ್ಸಾಮಿನೇಷನಲ್ಲಿ ಕೂಡ ಫೀಲ್ ಮಾಡಬಹುದು. ನಾವು ಆ ರೀತಿಯಾದಂಥ ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಏನು ಕರಿತೀವಿ, ಆ ರೀತಿಯಾದಂತಹ ಒಂದು ಪರಿಶೀಲನೆ ಮಾಡುವಾಗ ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆಯಾ ಇಲ್ವೋ ಅನ್ನೋದು ನಮಗೆ ಸಾಕಷ್ಟು ಸರಿ ಪ್ರಮಾಣದಲ್ಲಿ ಗೊತ್ತಾಗ್ಬಿಡುತ್ತೆ. ಯಾರಿಗೆ ಸಂದೇಹ ಇದೆಯೋ ಅಂಥವರಿಗೆ ನಾವು ಒಂದೆರಡು ಬ್ಲಡ್ ಟೆಸ್ಟ್ ಕೂಡ ಮಾಡ್ತೀವಿ. ಅದರಲ್ಲಿ PSA ಅನ್ನೋದು ತುಂಬ ಪ್ರಮುಖವಾದಂತಹ ಒಂದು ಬ್ಲಡ್ ಟೆಸ್ಟ್. PSA ಅಂತಂತಂದರೆ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ಅಂತ. ಇದು ಒಂದು ಸಣ್ಣ ರಕ್ತ ಪರೀಕ್ಷೆ, ತುಂಬ ಹೆಚ್ಚು ಕಾಸ್ಟ್ಲಿ ಕೂಡ ಅಲ್ಲ. ಕೇವಲ ಒಂದು 400-500 ರೂಪಾಯಿನಲ್ಲಿ ಮುಗಿದು ಹೋಗುವಂತಹ ಒಂದು ಪರೀಕ್ಷೆ ಇದು. ಈ PSA ಟೆಸ್ಟ್ನಿಂದಾಗಿ ನಮಗೆ ಪ್ರಾಸ್ಟೇಟ್ನಲ್ಲಿ ಕ್ಯಾನ್ಸರ್ ಇದೆಯಾ ಇಲ್ವಾ ಅನ್ನೋದನ್ನು ಸಾಮಾನ್ಯವಾಗಿ ಒಂದು 80%ಕ್ಕಿಂತಲೂ ಹೆಚ್ಚು ನಿಖರವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಯಾರಿಗೆ ನಾವು ಮಾಡುವಂಥ ಪರಿಶೀಲನೆಯಲ್ಲೇ ಆಗಲಿ ಅಥವಾ ಈ PSA ಟೆಸ್ಟ್ನಲ್ಲಿ ಆಗಲಿ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಅವರಿಗೆ ನಾವು ಫರ್ದರ್ ಟೆಸ್ಟಿಂಗ್ ಮಾಡ್ತೀವಿ. ಅದರಲ್ಲಿ MRI ಸ್ಕ್ಯಾನ್ ಅಂತ ಹೇಳಿ ಒಂದು ಟೆಸ್ಟ್ ಮಾಡಲಾಗುತ್ತೆ. ಅದರ ನಂತರ ಪ್ರಾಸ್ಟೇಟ್ ಬಯಾಪ್ಸಿ ಅನ್ನುವಂಥ ಒಂದು ಟೆಸ್ಟ್ ಮಾಡ್ತೀವಿ. ಈ ಟೆಸ್ಟ್ಗಳನ್ನೆಲ್ಲ ಮಾಡೋದ್ರಿಂದ ನಮಗೆ ಆ ವ್ಯಕ್ತಿಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆಯಾ ಇಲ್ವಾ ಅನ್ನೋದನ್ನು ನಾವು ಪತ್ತೆ ಹಚ್ಚಲಿಕ್ಕೆ ಅನುಕೂಲ ಆಗುತ್ತೆ. ಒಂದು ಸಲ ವ್ಯಕ್ತಿಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆ ಅಂತ ನಾವು ಅದನ್ನು ಕನ್ಫರ್ಮ್ ಮಾಡಿದ ಮೇಲೆ ನಾವು ಅದು ಯಾವ ಹಂತದಲ್ಲಿದೆ, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಅಥವಾ ಫೋರ್ತ್ ಸ್ಟೇಜ್ ಯಾವ ಹಂತದಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೆ PSMA PET CT ಸ್ಕ್ಯಾನ್ ಅನ್ನುವಂಥ ಒಂದು ಅಡ್ವಾನ್ಸ್ಡ್ PET CT ಸ್ಕ್ಯಾನ್ ಟೆಸ್ಟಿಂಗನ್ನು ಮಾಡ್ತೀವಿ. ಇದರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಎಲ್ಲಿವರೆಗೂ ಅದು ಸ್ಪ್ರೆಡ್ ಆಗಿದೆ, ಆ ಗ್ರಂಥಿಯಲ್ಲೇ ಇದೆಯಾ ಅಥವಾ ಗ್ರಂಥಿಯಿಂದ ಹೊರಗೆ ಬಂದಿದೆಯಾ, ಬೇರೆ ಎಲ್ಲಿ ಹೋಗಿದೆ, ಈ ಎಲ್ಲ ಮಾಹಿತಿ ಕೂಡ ನಮಗೆ ಅದರಲ್ಲಿ ಸಿಗುತ್ತೆ. ಈ ಎಲ್ಲ ಪರಿಶೀಲನೆಗಳನ್ನು ಮಾಡಿದ ಮೇಲೆ ನಾವು ಆ ವ್ಯಕ್ತಿಗೆ ಸೂಕ್ತವಾಗಿ ಯಾವ ರೀತಿಯಾದಂಥ ಚಿಕಿತ್ಸೆ ಕೊಟ್ಟರೆ ಅನುಕೂಲ ಆಗುತ್ತೆ ಅನ್ನೋದನ್ನು ನಿರ್ಧಾರ ಮಾಡ್ತೀವಿ. ಇದುವರೆಗೂ ನಾವು ಪ್ರಾಸ್ಟೇಟ್ ಕ್ಯಾನ್ಸರ್ ಅಂದರೆ ಏನು, ಅದರ ರೋಗ ಲಕ್ಷಣಗಳೇನು, ಅದನ್ನು ನಾವು ಹೇಗೆ ಪತ್ತೆ ಹಚ್ತೀವಿ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ನಾವು ಅದನ್ನು ಯಾವ ರೀತಿಯಾಗಿ ಚಿಕಿತ್ಸೆ ಕೊಡ್ತೀವಿ, ಅದು ಹೇಗೆ, ಪ್ರಾಸ್ಟೇಟ್ ಕ್ಯಾನ್ಸರ್ ಬಂದರೆ ವ್ಯಕ್ತಿಯ ಜೀವನ ಶೈಲಿ ಹೇಗಿರುತ್ತೆ, ತುಂಬ ಕಷ್ಟವಾ ಅಥವಾ ಚಿಕಿತ್ಸೆ ತುಂಬ ಕಷ್ಟನಾ, ರೋಗಿಗೆ ಗುಣಮುಖ ಆಗೋದಕ್ಕೆ ಅವಕಾಶ ಇದೆಯಾ, ಇದರೆಲ್ಲದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಪ್ರಾಸ್ಟೇಟ್ ಕ್ಯಾನ್ಸರ್ ಒಂದು ನಿಧಾನವಾಗಿ ಬೆಳೆಯುವ, ನಿಧಾನವಾಗಿ ಹರಡುವಂಥ ಒಂದು ಕಾಯಿಲೆ. ಹೆಸರಿಗೆ ಕ್ಯಾನ್ಸರ್ ಆದರೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ವ್ಯಕ್ತಿಗಳಿಗೆ ಈ ಪ್ರಾಸ್ಟೇಟ್ ಕ್ಯಾನ್ಸರು ಆ ಗ್ರಂಥಿಯಲ್ಲೇ ಮಾತ್ರ ಇರುತ್ತೆ, ಹಲವಾರು ವರ್ಷ ಹಾಗೇ ಇರುತ್ತೆ. ಅದರಿಂದ ಅವರಿಗೆ ಹೆಚ್ಚು ತೊಂದರೆ ಕೂಡ ಆಗೋದಿಲ್ಲ. ಇದನ್ನು ಲೋ ರಿಸ್ಕ್ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಕರಿತೀವಿ. ಆದರೆ ಒಂದು 70-75% ವ್ಯಕ್ತಿಗಳಿಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಯಾರಿಗಿರುತ್ತೋ ಅವರಿಗೆ ಅದು ಸ್ವಲ್ಪ ಬೇಗ ಬೆಳೆದು ಬೇಗ ಹರಡುವಂಥ ಒಂದು ಅವಕಾಶ ಇರುತ್ತೆ. ಇಂತಹ ಪ್ರಾಸ್ಟೇಟ್ ಕ್ಯಾನ್ಸರ್ಸ್ನ ನಾವು ಆದಷ್ಟು ಬೇಗ ಪತ್ತೆ ಹಚ್ಚಿ ಚಿಕಿತ್ಸೆ ಮಾಡಿಕೊಂಡ್ರೆ ಇದಕ್ಕೆ ಒಳ್ಳೆ ಗುಣ ಆಗುವಂಥ ಸಾಧ್ಯತೆಗಳಿರುತ್ತೆ. ಸಾಮಾನ್ಯವಾಗಿ ನಾವು ಏನು ಹೇಳ್ತೀವಿ ಅಂತಂತಂದರೆ, ಯಾವುದೇ ಒಂದು ಕ್ಯಾನ್ಸರ್ ಬಂದಾಗ ಅದಕ್ಕೆ ಹಲವಾರು ವಿಧವಾಗಿ ನಾವು ಚಿಕಿತ್ಸೆ ಕೊಡಬೇಕಾಗತ್ತೆ. ಅಂದರೆ ಸರ್ಜರಿ ಮಾಡಬೇಕಾಗತ್ತೆ, ರೇಡಿಯೋಥೆರಪಿ ಕೊಡಬೇಕಾಗತ್ತೆ, ಕೀಮೊಥೆರಪಿ ಕೊಡಬೇಕಾಗತ್ತೆ, ಅದಾದಮೇಲೆ ಮೇಂಟೆನೆನ್ಸ್ ಟ್ರೀಟ್ಮೆಂಟ್ಸ್ ಎಲ್ಲ ಕೊಡಬೇಕಾಗತ್ತೆ. ಈ ರೀತಿಯಾಗಿ ಒಂದು ಕ್ಲಿಷ್ಟಕರವಾದಂತಹ ಒಂದು ಚಿಕಿತ್ಸಾ ಪದ್ಧತಿ ಕೂಡ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಪ್ರಾಸ್ಟೇಟ್ ಕ್ಯಾನ್ಸರ್ನಲ್ಲಿ ಸಾಮಾನ್ಯವಾಗಿ ಮೊದಲನೇ ಅಥವಾ ಎರಡನೇ ಹಂತದಲ್ಲೇ ನಾವು ಆ ಕ್ಯಾನ್ಸರ್ನ ಕಂಡುಕೊಂಡ್ರೆ ಯಾವುದಾದ್ರೂ ಒಂದೇ ಒಂದು ಚಿಕಿತ್ಸಾ ವಿಧಾನದಿಂದ ಈ ರೋಗಿಗೆ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಗುಣ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬಹುದು. ಪ್ರಾಸ್ಟೇಟ್ ಕ್ಯಾನ್ಸರ್ನ ಗುಣ ಮಾಡೋದಕ್ಕೆ ಮುಖ್ಯವಾಗಿ 2 ವಿಧವಾದಂತಹ ಚಿಕಿತ್ಸೆಗಳಿವೆ. ಒಂದು ಶಸ್ತ್ರಚಿಕಿತ್ಸೆ, ಸರ್ಜರಿ, ಇದನ್ನು ರ್ಯಾಡಿಕಲ್ ಪ್ರಾಸ್ಟೇಟೆಕ್ಟಮಿ ಅಂತ ಕರಿತೀವಿ. ಇದರಲ್ಲಿ ಆ ಕಾಯಿಲೆಗೆ ಉಂಟಾದಂತಹ ಪ್ರಾಸ್ಟೇಟ್ ಗ್ರಂಥಿ ಮತ್ತು ಅದಕ್ಕೆ ಸುತ್ತಲೂ ಇರುವಂತಹ ಕೆಲವು ಗ್ರಂಥಿಗಳು ಅಂತಂದರೆ ಸೆಮೈನಲ್ ವೆಸೈಕಲ್ಸ್, ವಾಸ್ ಡಿಫರೆನ್ಸ್, ಈ ಎಲ್ಲ ಸಣ್ಣ ಸಣ್ಣ ಗ್ರಂಥಿಗಳನ್ನೆಲ್ಲ ಸೇರಿಸಿ ಅದನ್ನು ತೆಗೆದು ಬಿಡ್ತೀವಿ. ತೆಗೆದು ಮೂತ್ರಚೀಲವನ್ನು ಮತ್ತು ಮೂತ್ರನಾಳಕ್ಕೆ ಜೋಡಿಸಿ ಆ ಶಸ್ತ್ರಚಿಕಿತ್ಸೆಯನ್ನು ಮುಗಿಸ್ತೀವಿ. ಈ ಒಂದು ಶಸ್ತ್ರಚಿಕಿತ್ಸೆಯಿಂದಲೇ ಸಾಕಷ್ಟು ಜನ
80%ಗಿಂತಲೂ ಹೆಚ್ಚು ಜನ ಪ್ರಾಸ್ಟೇಟ್ ಕ್ಯಾನ್ಸರ್ನಿಂದ ಸಂಪೂರ್ಣವಾಗಿ ಗುಣಮುಖರಾಗಿಬಿಡ್ತಾರೆ. ಯಾರಿಗೆ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಆಗೋದಿಲ್ವೋ ಅಥವಾ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳಿಕ್ಕೆ ಇಷ್ಟ ಇರೋದಿಲ್ವೋ ಅಂಥವರಿಗೆ ಇನ್ನೊಂದು ಆಪ್ಷನ್ ಇರುತ್ತೆ. ಅದು ಹಾರ್ಮೋನ್ ಥೆರಪಿ ಮತ್ತು ರೇಡಿಯೋಥೆರಪಿ ಅಂತ ಕರಿತೀವಿ. ಹಾರ್ಮೋನ್ ಥೆರಪಿಯಲ್ಲಿ 3 ತಿಂಗಳಿಗೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ಒಂದೊಂದು ಇಂಜೆಕ್ಷನ್ನ ಕೊಡ್ತೀವಿ. ಮತ್ತು ರೇಡಿಯೇಷನ್ ಥೆರಪಿ ಅಂತ ಕೊಡ್ತೀವಿ. ಸಾಮಾನ್ಯವಾಗಿ 6ರಿಂದ 7 ವಾರಗಳ ಕಾಲ ಅವರಿಗೆ ಈ ಪೇಷಂಟ್ಸ್ಗೆ ಈ ರೇಡಿಯೇಷನ್ ಥೆರಪಿ ಕೊಟ್ಟಾಗ ಈ ಪ್ರಾಸ್ಟೇಟ್ ಕ್ಯಾನ್ಸರ್ನ ಅಷ್ಟೇ ಪ್ರಮಾಣದಲ್ಲಿ ಗುಣಮುಖ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಪ್ರಾಸ್ಟೇಟ್ ಕ್ಯಾನ್ಸರ್ ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ಸಿಗೆ ಹೋದಾಗ ಅಂತಂತಂದರೆ ಲೇಟ್ 2nd ಸ್ಟೇಜ್ ಅಥವಾ 3rd ಸ್ಟೇಜಿಗೆ ಬಂದಾಗ ಕೇವಲ ಒಂದೇ ಒಂದು ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ ಅಥವಾ ರೇಡಿಯೇಷನ್ ಚಿಕಿತ್ಸೆಯಿಂದ ಈ ಕಾಯಿಲೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಗುಣ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇಂತಹ ಪರಿಸ್ಥಿತಿಗಳಲ್ಲಿ ನಾವು ಈ ಎರಡೂ ವಿಧವಾದಂತಹ ಚಿಕಿತ್ಸೆಗಳನ್ನು ಬಳಸ್ಕೊಂಡು ಪೇಷಂಟ್ಸ್ಗೆ ಕಾಯಿಲೆಯನ್ನು ಟ್ರೀಟ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಅಂತಂದರೆ ಅಡ್ವಾನ್ಸ್ 2nd ಸ್ಟೇಜ್ನಲ್ಲಿ ಅಥವಾ 3rd ಸ್ಟೇಜ್ನಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಪೇಷಂಟ್ಸ್ಗೆ ನಾವು ಶಸ್ತ್ರಚಿಕಿತ್ಸೆ ಕೂಡ ಮಾಡ್ತೀವಿ. ಅದಾದ ನಂತರ ರೇಡಿಯೇಷನ್ ಥೆರಪಿ ಕೂಡ ಕೊಡಿಸ್ತೀವಿ. ಹೀಗೆ ಮಾಡೋದರಿಂದ ಈ ಹಂತಗಳಲ್ಲೂ ಕೂಡ ಪ್ರಾಸ್ಟೇಟ್ ಕ್ಯಾನ್ಸರ್ನ ನಾವು ಸಾಕಷ್ಟು ಹೆಚ್ಚು ಪ್ರಮಾಣದಲ್ಲಿ ಗುಣ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತು ಕಡೆ ಹಂತ ಅಂದರೆ 4ನೇ ಹಂತದಲ್ಲಿ ಅಂತಂದರೆ ಲಾಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್ ಅಂತ ನಾವೇನು ಕರಿತೀವೋ, ಈ ಹಂತದಲ್ಲಿ ವ್ಯಕ್ತಿಗಳನ್ನು ನಾವು ಕಾಯಿಲೆಯನ್ನು ಪತ್ತೆ ಹಚ್ಚಿದರೆ ಸಾಮಾನ್ಯವಾಗಿ ಇಂತಹ ಕಾಯಿಲೆಗಳನ್ನು ನಾವು ಗುಣ ಮಾಡಲಿಕ್ಕೆ ಆಗೋದಿಲ್ಲ. ತಾವುಗಳೆಲ್ಲ ಕೇಳಿರಬಹುದು, ನೋಡಿರಬಹುದು, ಅಡ್ವಾನ್ಸ್ ಸ್ಟೇಜಲ್ಲಿ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ, ಹೆಚ್ಚು ಕಾಲ ಉಳಿಯೋದಿಲ್ಲ ಅಂತ ಸಾಮಾನ್ಯವಾಗಿ ಒಂದು ಪರಿಕಲ್ಪನೆ ಇರುತ್ತೆ. ಯಾಕೆಂತಂದರೆ ಲಾಸ್ಟ್ ಸ್ಟೇಜ್ ಅಂತಂದಾಗ ಇನ್ನು ಹೆಚ್ಚು ಟ್ರೀಟ್ಮೆಂಟ್ಗೆ ಅವಕಾಶ ಇಲ್ಲ, ಕಾಯಿಲೆ ವಾಸಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ, ಹಾಗಾಗಿ ಈ ವ್ಯಕ್ತಿ ಜಾಸ್ತಿ ದಿನ ಬದುಕೋದಿಲ್ಲ ಅನ್ನುವಂಥ ಒಂದು ಸಾಮಾನ್ಯವಾದ ಜ್ಞಾನ ಎಲ್ಲರಿಗೂ ಇರುತ್ತೆ. ಆದರೆ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಏನಿದೆಯಲ್ಲ, ಅದು ಈ ಇದಕ್ಕೆ ಎಕ್ಸೆಪ್ಷನ್ ಅಂತ ನಾವು ಕರಿಬಹುದು. ಅಂತಂದರೆ 4ನೇ ಹಂತದಲ್ಲಿ ಪತ್ತೆ ಹಚ್ಚಿದರೂ ಕೂಡ ಈ ಪ್ರಾಸ್ಟೇಟ್ ಕ್ಯಾನ್ಸರ್ನ ನಾವು ಗುಣ ಮಾಡಲಿಕ್ಕೆ ಆಗದೆ ಹೋದರೂ ಕೂಡ ಸುಲಭವಾದ ಚಿಕಿತ್ಸೆಗಳನ್ನು ಕೊಟ್ಕೊಳ್ತಾ ಆ ವ್ಯಕ್ತಿಯನ್ನು ಸಾಕಷ್ಟು ಹಲವಾರು ವರ್ಷಗಳ ಕಾಲ ನಾವು ಮ್ಯಾನೇಜ್ ಮಾಡಬಹುದು. ಗುಣ ಮಾಡೋದಕ್ಕಾಗೋದಿಲ್ಲ ಹೌದು, ಆದರೆ ಸಣ್ಣ ಚಿಕಿತ್ಸೆಗಳನ್ನು ಕೊಟ್ಕೊಂಡು ರೆಗ್ಯುಲರಾಗಿ ಫಾಲೋ ಅಪ್ ಮಾಡ್ಕೊಳ್ತಾ ಬಂದರೆ ಈ ವ್ಯಕ್ತಿಗಳು ಸಾಕಷ್ಟು ವರ್ಷಗಳ ಕಾಲ ಆರಾಮಾಗಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ತಮ್ಮ ದೈನಂದಿನ ಚಟುವಟಿಕೆಗಳೇನಿದೆಯೋ ಅದನ್ನೆಲ್ಲ ಮಾಡಿಕೊಂಡು ಜೀವನವನ್ನು ನಡೆಸೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ 4ನೇ ಹಂತದಲ್ಲಿ ಇದ್ದರೂ ಸಹ ಪ್ರಾಸ್ಟೇಟ್ ಕ್ಯಾನ್ಸರ್ ಇರುವಂತಹ ಪೇಷಂಟ್ಸು ತುಂಬ ನಿರಾಶರಾಗುವಂತಹ ಇದೇನು ಬೇಕಾಗಿಲ್ಲ. ಯಾಕೆಂತಂದರೆ ಅವರಿಗೆ ಚಿಕಿತ್ಸೆ ಚೆನ್ನಾಗಿದೆ, ಚಿಕಿತ್ಸೆ ಮಾಡಿಸ್ಕೊಳ್ತಾ ಹೋಯಿತು ಅಂತಂತಂದರೆ ಸಾಕಷ್ಟು ವರ್ಷಗಳ ಕಾಲ ಅವರು ನೆಮ್ಮದಿಯಾಗೇ ಇರ್ತಾರೆ. ಈಗ ಕಡೆಯದಾಗಿ ಈ ಶಸ್ತ್ರಚಿಕಿತ್ಸೆ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಹಿಂದೆಲ್ಲ ಏನಾಗ್ತಾ ಇತ್ತು ಅಂತಂದರೆ ಪ್ರಾಸ್ಟೇಟ್ ಕ್ಯಾನ್ಸರಿಗೆ ಶಸ್ತ್ರಚಿಕಿತ್ಸೆ ಮಾಡೋದು ಒಂದು ತುಂಬ ಕ್ಲಿಷ್ಟಕರವಾದಂತಹ ಶಸ್ತ್ರಚಿಕಿತ್ಸೆ ಆಗಿತ್ತು. ಯಾಕೆ ಅಂತಂದರೆ ಈ ಅಂಗ ಪೆಲ್ವಿಕ್ ರೀಜನ್ನ ತುಂಬ ಒಳಭಾಗದಲ್ಲಿ ಇರುತ್ತೆ. ಅದು ಆಪರೇಷನ್ ಮಾಡೋದಕ್ಕೆ ಡಿಫಿಕಲ್ಟ್ ಟು ಆ್ಯಕ್ಸೆಸ್ ಲೊಕೇಶನ್ ಅಥವಾ ಕಷ್ಟಕರವಾದಂತಹ ಲೊಕೇಶನ್ ಅಂತ ನಾವು ಪರಿಗಣಿಸ್ತೀವಿ. ಈ ರೀತಿಯಾದಂತಹ ಆಪರೇಷನ್ಸ್ ಮಾಡುವಾಗ ಸಾಕಷ್ಟು ಪೇಷಂಟ್ಸ್ಗೆ ಸಾಕಷ್ಟು ಬ್ಲಡ್ ಲಾಸ್ ಅಂತಂದರೆ ರಕ್ತಸ್ರಾವ ಆಗೋದು ಆಪರೇಷನ್ ಮಾಡಿದ ಮೇಲೆ ಸಾಕಷ್ಟು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತಂದರೆ ಅವರಿಗೆ ರಕ್ತವನ್ನು ದೇಹಕ್ಕೆ ಸೇರಿಸುವಂತಹ ಪ್ರಕ್ರಿಯೆ ಮಾಡಬೇಕಾಗುವಂಥದ್ದು. ಮತ್ತು ಆಪರೇಷನ್ ಆದಮೇಲೆ ತುಂಬ ದೀರ್ಘವಾದಂತಹ ಸಮಯ ಅವರು ಚೇತರಿಸ್ಕೊಳ್ಳೋದಕ್ಕೆ ತೆಗೆದುಕೊಳ್ತಾ ಇದ್ದರು. ಅಂತಂದರೆ ಆಪರೇಷನ್ ಆದಮೇಲೆ ಕೂಡ ಅವರು ತಮ್ಮ ಹಿಂದಿನ ಪರಿಸ್ಥಿತಿ ಅಂತಂದರೆ ಅವರ ದೈಹಿಕ ಪರಿಸ್ಥಿತಿಗೆ ಬರಬೇಕು ಅಂತಂತಂದರೆ ಹಲವಾರು ತಿಂಗಳುಗಳು ಕಳೆದು ಹೋಗ್ತಾ ಇತ್ತು. ಮತ್ತು ನೋವಾಗಲಿ, ಆಪರೇಷನ್ ಮಾಡಿರೋ ಜಾಗದಲ್ಲಿ ನೋವಾಗಲಿ, ನಿಶಕ್ತಿ ಆಗಲಿ, ಆಹಾರ ಸೇರದೇ ಇರುವಂಥದ್ದು, ಈ ರೀತಿಯಾಗಿ ನಾನಾ ವಿಧವಾಗಿ ಅವರಿಗೆ ಆಪರೇಟಿವ್ ಸೈಡ್ ಎಫೆಕ್ಟ್ಸ್ ಇರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಇದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ನಾವು ನಮ್ಮ ಸಂಸ್ಥೆಯಲ್ಲಿ ರೋಬೋಟಿಕ್ ಸರ್ಜರಿಯನ್ನು ಮಾಡ್ತಾ ಇದ್ದೀವಿ. ಈ ರೋಬೋಟಿಕ್ ಶಸ್ತ್ರಚಿಕಿತ್ಸೆಯಲ್ಲಿ ಸಣ್ಣ ರಂಧ್ರಗಳನ್ನು ಮಾಡಿ ಹೊಟ್ಟೆಯಲ್ಲಿ ಪ್ರಾಸ್ಟೇಟ್ ಸರ್ಜರಿಯನ್ನು ಮಾಡಿ ಮುಗಿಸ್ತೀವಿ. ಇದರಿಂದ ತುಂಬ ಕಡಿಮೆ ಪ್ರಮಾಣದಲ್ಲಿ ರಕ್ತಸ್ರಾವ ಆಗುತ್ತೆ. ಸಾಮಾನ್ಯವಾಗಿ 100 ಜನದಲ್ಲಿ ಒಬ್ರಿಗೋ ಅಥವಾ ಇಬ್ಬರಿಗೋ ಮಾತ್ರ ರಕ್ತ ಕೊಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆಪರೇಷನ್ ಮಾಡಿದ ಮಾರನೇ ದಿನದಿಂದಲೇ ವ್ಯಕ್ತಿಗಳಿಗೆ ನೋವಿರೋದಿಲ್ಲ.
ನಾವು ಸಾಮಾನ್ಯ ಯಾವುದೇ ಒಂದು ವ್ಯಕ್ತಿಗೆ ಪೇಷಂಟಿಗೆ ಆಪರೇಷನ್ ಆದಮೇಲೆ ಒಂದು ದಿನ ಆದಮೇಲೆ ಅವರಿಗೆ ನೋವಿನ ಮಾತ್ರೆ ಕೂಡ ಕೊಡೋದಿಲ್ಲ. ಅವರು ತುಂಬ ಬೇಗ ಎದ್ದು ಓಡಾಡಿಕೊಂಡು ಆಪರೇಷನ್ ಆದ ಕೂಡಲೇ ಮಾರನೇ ದಿನದಿಂದಲೇ ಎದ್ದು ಓಡಾಡ್ಕೊಂಡಿರ್ತಾರೆ. ಆಹಾರ ಸೇವನೆಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಮತ್ತು ಆಪರೇಷನ್ ಮುಗಿದು ನಾವು ಕೆಥೆಟರ್ ಅಂತ ಏನಿಟ್ಟಿರ್ತೀವಲ್ಲ ಅದೆಲ್ಲ ತೆಗೆದ ಮೇಲೆ ಕೂಡ ಅವರಿಗೆ ತುಂಬ ಹೆಚ್ಚು ಕಾಲ ಯಾವುದೇ ರೀತಿಯಾಗಿ ಯೂರಿನರಿ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಈ ರೀತಿಯಾಗಿ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ಬಳಸೋದ್ರಿಂದ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ನಾವು ಮಾಡ್ತಾ ಇರೋಂಥ ಶಸ್ತ್ರಚಿಕಿತ್ಸೆ ಕೂಡ ಇವತ್ತಿನ ದಿನ ತುಂಬ ಅನುಕೂಲಕಾರಿಯಾಗಿದೆ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿದೆ. ಹಾಗಾಗಿ ನಾವು ಯಾವುದೇ ಒಂದು ಭಯ ಇಲ್ದಿರ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಪೇಷಂಟ್ಸ್ಗೆ ಒಳ್ಳೆಯ ಚಿಕಿತ್ಸೆಯನ್ನು ಕೊಡೋದಕ್ಕೆ ಅನುಕೂಲ ಆಗ್ತಾಯಿದೆ. ಇದುವರೆಗೂ ನಾವು ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಪ್ರಾಸ್ಟೇಟ್ ಕ್ಯಾನ್ಸರು ಯಾವ ರೀತಿ ಬರುತ್ತೆ, ಅದರ ರೋಗ ಲಕ್ಷಣಗಳೇನು, ಅದನ್ನು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಗೆ ಮಾಡ್ತೀವಿ, ಅದರ ಹಂತಗಳನ್ನು ನಾವು ಹೇಗೆ ಕಂಡುಹಿಡ್ಕೊಳ್ತೀವಿ, ಅದಕ್ಕೆ ಯಾವ ರೀತಿಯಾದಂತಹ ಚಿಕಿತ್ಸೆಗಳನ್ನು ಮಾಡ್ತೀವಿ, ಎಲ್ಲದರ ಬಗ್ಗೆನೂ ನಾವು ತಿಳ್ಕೊಂಡಿದ್ದೀವಿ. ಕಡೆಯದಾಗಿ ನಾನು ಹೇಳಬೇಕಂತಂತಂದರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಒಂದು ಮೈಲ್ಡ್ ಕ್ಯಾನ್ಸರ್, ತುಂಬ ಅಗ್ರೆಸಿವ್ ಆಗಿರೋದಿಲ್ಲ. ಪ್ರತಿ ಹಂತಕ್ಕೂ ನಾವು ಬೇರೆ ಕ್ಯಾನ್ಸರ್ ಜೊತೆಗೆ ಅದನ್ನು ಹೋಲಿಸ್ತಾ ಹೋಯಿತು ಅಂತಂದರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಚಿಕಿತ್ಸೆ ತುಂಬ ಪರಿಣಾಮಕಾರಿ ಮತ್ತು ಸಾಕಷ್ಟು ಮಂದಿಗೆ ಈ ಕ್ಯಾನ್ಸರ್ನಿಂದ ಸಂಪೂರ್ಣವಾಗಿ ಗುಣಮುಖ ಆಗೋದಕ್ಕೆ, ದೀರ್ಘಕಾಲ ಸಂಪೂರ್ಣವಾಗಿ ಗುಣಮುಖ ಆಗೋದಕ್ಕೆ ಒಳ್ಳೆಯ ಅವಕಾಶ ಇರುತ್ತೆ. ತುಂಬ ಅಡ್ವಾನ್ಸ್ಡ್ ಸ್ಟೇಜಸ್ನಲ್ಲಿದ್ದರೂ ಸಹಿತ ಸಾಕಷ್ಟು ಮಂದಿ ಹಲವಾರು ವರ್ಷ ನೆಮ್ಮದಿಯ ಒಂದು ಜೀವನವನ್ನು ಬದುಕೋದಕ್ಕೆ ಕೂಡ ಈ ಕ್ಯಾನ್ಸರ್ ಅವಕಾಶ ಮಾಡಿಕೊಡುತ್ತೆ. ಆದರೆ ಅದಕ್ಕೆ ಸೂಕ್ತ ಚಿಕಿತ್ಸೆ ಆಗ್ತಲೇ ಇರಬೇಕು. ಮತ್ತು ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸ್ಕ್ರೀನಿಂಗನ್ನು ಮಾಡಿಸ್ಕೊಳ್ಳಿ, ಅದನ್ನು ನಿರ್ಲಕ್ಷ್ಯ ಮಾಡೋದು ಬೇಡ. ವರ್ಷಕ್ಕೊಂದು ಸಲ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದು ಕೇವಲ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತಲ್ಲ, ಎಲ್ಲ ನಮ್ಮ ದೇಹದ ಪರಿಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಸಂಪೂರ್ಣವಾಗಿ ದೇಹದ ಒಂದು ಪರಿಶೀಲನೆಯನ್ನು ಕನಿಷ್ಠ ಪಕ್ಷ ವರ್ಷಕ್ಕೊಂದು ಸಲ ಇಲ್ಲದೆ ಹೋದರೂ 2 ವರ್ಷಕ್ಕೊಂದು ಸಲ ಆದರೂ ಮಾಡಿಸ್ಕೊಳ್ಳಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತಂದರೆ, ನಾನು ಸುಮಾರು ರೋಗ ಲಕ್ಷಣಗಳನ್ನು ಹೇಳಿದೆ. ಯೂರಿನರಿ ಸಿಮ್ಟಮ್ಸು ಇದು ನಾರ್ಮಲ್ಲಾಗಿ ವಯಸ್ಸಾಗ್ತಾ ಎಲ್ಲ ಗಂಡಸರಲ್ಲೂ ಕಾಣುವಂತಹ ಒಂದು ಇದರಲ್ಲಿ ಯಾವುದಾದ್ರೂ ಒಂದು ರೋಗ ಲಕ್ಷಣ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅದಿದೆ ಅಂದ ತಕ್ಷಣ ನನಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆ ಅಂತ ಭಯ ಆಗೋದು ಬೇಡ. ಆದರೆ ಅದನ್ನು ನಿರ್ಲಕ್ಷ್ಯ ಕೂಡ ಮಾಡಿಕೊಡ್ದು. ಯಾಕೆಂತಂದರೆ ನಮ್ಮಲ್ಲಿ ಒಂದು ಮನಸ್ಥಿತಿ ಇದೆ, ಏನು ಅಂತಂದರೆ ನಾವೇ ಅಂದ್ಕೊಂಡು ಬಿಡ್ತೀವಿ, ನನಗೆ ವಯಸ್ಸಾಗಿದೆ, ಇನ್ಮೇಲಿಂದ ಹೀಗೇ, ನನಗೆ ರೊಟ್ಟಿ ತಿಂತಿದ್ದೆ ಈಗ ತಿನ್ನಲಿಕ್ಕಾಗಲ್ಲ, ವಯಸ್ಸಾಗಿದೆ ಅದಕ್ಕೆ ಹಾಗೆ, ಅಥವಾ ನನಗೆ ಕಾನ್ಸ್ಟಿಪೇಷನ್ ಆಗ್ತಾಯಿದೆ, ವಯಸ್ಸಾಗ್ಬಿಟ್ಟಿದೆ ಅದು ಹಾಗೆ ಮೂತ್ರ ವಿಸರ್ಜನೆಯಲ್ಲಿ ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ, ವಯಸ್ಸಾಗ್ಬಿಟ್ಟಿದೆ ಅದು ಹಾಗೆ ಅನ್ನುವಂಥ ಒಂದು ಸೆಲ್ಫ್ ಡಯಾಗ್ನೋಸಿಸ್ ಮಾಡ್ಕೊಳ್ಳೋದು ಬೇಡ. ಯಾವುದೇ ಒಂದು ಯೂರಿನರಿ ಸಿಮ್ಟಮ್ ಇದ್ದರೂ ಕೂಡ ನೀವು ನಿಮ್ಮ ವೈದ್ಯರ ಹತ್ರ ಹೋಗಿ ಒಂದು ಸಲ ಪರಿಶೀಲನೆ ಮಾಡಿಸ್ಕೊಳ್ಳಿ. ಅವ್ರ ಹತ್ರ ನನಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆಯಾ ಅನ್ನೋದನ್ನು ಕೂಡ ತಾವು ಚರ್ಚೆ ಮಾಡಬಹುದು. ವೈದ್ಯರು ಅದನ್ನು ಸುಲಭವಾಗಿ ಪತ್ತೆ ಹಚ್ತಾರೆ ಮತ್ತು ನಿಮಗೆ ಅದನ್ನು ಪರಿಶೀಲನೆ ಮಾಡಿ ಧೈರ್ಯ ಕೂಡ ಕೊಡ್ತಾರೆ. ನಾನು ಹೇಳ್ದಂಗೆ 100 ಜನಕ್ಕೆ ಮೂತ್ರ ವಿಸರ್ಜನೆ ಮಾಡೋದಕ್ಕೆ ತೊಂದರೆ ಇದ್ದರೆ ಅದರಲ್ಲಿ ಒಬ್ರಿಗೆ ಮಾತ್ರ ಪ್ರಾಸ್ಟೇಟ್ ಕ್ಯಾನ್ಸರ್ ಇರುತ್ತೆ. ಹಾಗಾಗಿ ಆತಂಕ ಬೇಡ, ಆದರೆ ಖಂಡಿತವಾಗ್ಲೂ ನಿರ್ಲಕ್ಷ್ಯ ಬೇಡ. ನಮಸ್ಕಾರ.